ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಕನ್ನಡ ನಾಡಿಯಲ್ಲಿ ಪ್ರಮುಖ ಸುದ್ದಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಮೈತ್ರಿ ಸರ್ಕಾರಕ್ಕೆ ಫೈನಲ್ ಆಪರೇಷನ್ ಭೀತಿ ಜೋರಾಗಿದೆ. ಈ ನಡುವೆ ಡಿಕೆಶಿ ಮೇಲೆ ಮತ್ತೆ ಜಾರಕಿಹೊಳಿ ಸಿಡಿಮಿಡಿಗೊಂಡಿದ್ದಾರೆ. ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗುತ್ತಂತೆ. ಈ ಸುದ್ದಿಗೆ ಶೇಕ್ ಆದಂತಹ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಒಂದು ವಿಚಿತ್ರ ಮದುವೆ ಸ್ಟೋರಿ ಇದೆ. ಜೊತೆಗೆ ಚಿತ್ರರಂಗ ಅಂಬರೀಶ್ ಅವರ ಸ್ಮರಣೆ ಮಾಡಿದೆ. ಇಡೀ ಊರನ್ನೇ ನಡುಗಿಸಿದ ಗೂಳಿ ಕತೆ ಕೂಡ ಇದೆ. ಕನ್ನಡ ನಾಡಿಯ ಮೊದಲ ಸುದ್ದಿ, ನಿನ್ನೆ ನ್ಯೂಸ್ 18 ಕನ್ನಡ ಫೈನಲ್ ಆಪರೇಷನ್ ನ ರೂಪುರೇಷೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದರ ಸೂಕ್ಷ್ಮತೆ ಅರಿತ ಕಾಂಗ್ರೆಸ್ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಇವತ್ತು ಅತೃಪ್ತ ಶಾಸಕರ ಮನವೊಲಿಕೆಯಲ್ಲೂ ನಿರತರಾಗಿದ್ದಾರೆ. ಈ ನಡುವೆಯೂ ಇವತ್ತು ರೆಬಲ್ ಮಿನಿಸ್ಟರ್ ರಮೇಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆದವು. ಬಿಜೆಪಿಯ ಫೈನಲ್ ಆಪರೇಷನ್ ಪ್ಲಾನ್, ಕೈ ನಾಯಕರ ಜೊತೆ ಸಿಎಂಗೆ ತಲೆಬಿಸಿ. ಬಿಜೆಪಿಯ ಫೈನಲ್ ಆಪರೇಷನ್ ಬಗ್ಗೆ ನ್ಯೂಸ್ 18 ಕನ್ನಡ ನಿನ್ನೆ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಮಾಡೋದಾಗಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಘೋಷಿಸಿದ್ರು. ಆದ್ರೆ 3 ಅತೃಪ್ತರ ಟೀಮ್ಗಳಲ್ಲಿ 2 ಟೀಮ್ ಮಾತ್ರ ಮನಸ್ಸು ಬದಲಾಯಿಸಿರಲಿಲ್ಲ. ಇದರ ಸುಳಿವೆ ಅರಿತ ದಿನೇಶ್ ಗುಂಡೂರಾವ್ ಮತ್ತು ಸಚಿವ ಡಿಕೆ ಶಿವಕುಮಾರ್ ಎಲ್ಲರಿಗೂ ಫೋನ್ ಮಾಡಿ ಮನವೊಲಿಸುತ್ತಿದ್ದಾರೆ. ಬಿಎಸ್ವೈ ಸಿಎಂ ಆಗ್ತಾರೆ, ಮತ್ತೆ ಶಾಕ್ ಕೊಟ್ಟ ಬಿಜೆಪಿ ಶಾಸಕ. ಈ ನಡುವೆ ಸಚಿವ ಜಾರಕಿಹೊಳಿ ಸರ್ಕಾರಿ ನಿವಾಸಕ್ಕೆ ಬಿಜೆಪಿ ಶಾಸಕರಾದ ಪರಣ್ಣ ಮುನವಳ್ಳಿ, ಮಹದೇವಪ್ಪ ಯಾದವಾಡ, ಸಿದ್ದು ಸವದಿ ಭೇಟಿ ಕೊಟ್ಟು ಅಚ್ಚರಿ ಮೂಡಿಸಿದ್ರು. ಸಾಲದಕ್ಕೆ ಹರಿಹರದ ಕಾಂಗ್ರೆಸ್ ಶಾಸಕ ರಾಮಪ್ಪ ಜೊತೆಯೂ ರಮೇಶ್ ಜಾರಕಿಹೊಳಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಿಜೆಪಿಯ ಶಾಸಕ ಮಹದೇವಪ್ಪ, ಒಂದಿಷ್ಟು ಶಾಸಕರು ಬಿಜೆಪಿಗೆ ಬರುವ ಮಾತಿದೆ, ಬಂದ್ರೆ ಯಡಿಯೂರಪ್ಪರನ್ನ ಸಿಎಂ ಮಾಡ್ತೇವೆ ಅಂದ್ರು. ಕಾಂಗ್ರೆಸ್ ಇಂದ ಬಿಜೆಪಿ ಬರ್ತಾರೆ ಅಂತ ಏನ್ ಬಂದ್ರೆ ಬರ್ಬೋದು, ಅಚಾನಕ್ ಏನ್ ಹೇಳಕ್ ಬರುದಿಲ್ಲ, ಇನ್ನ ಟೈಮ್ ಐತಿ. ನೀವು ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ಕೂತ್ಬಿಟ್ರೆ ಅಲ್ಲಲ್ರಿ, ಮತ್ತೆ ಬಹುಮತ ಇದ್ರೆ ಮಾಡಬೇಕಲ್ಲ, ಬಹುಮತ ಸಿಕ್ಕರೆ ಮಾಡಬೇಕಲ್ಲ. ಇನ್ನು ನಾವು ಮುಂಬೈಗೂ ಹೋಗಿಲ್ಲ, ಎಲ್ಲೂ ಇಲ್ಲ, 2 ದಿನದಿಂದ ಮನೆಯಲ್ಲೇ ಇದ್ದೇನೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು. ವಿಶೇಷವಾಗಿ ನನ್ನ ಮನೆಯಲ್ಲಿ ಕಳೆದ 2 ದಿವಸ ಇಲ್ಲೇ ಇದೆ. ನಾನು ಮುಂಬೈದಲ್ಲಿ ಪ್ರಚಾರ ಮಾಡಿದ್ರೆ ನೀವೇ ವಿಚಾರ ಮಾಡ್ಕೊಳ್ಳಿ. ಒಂದು, ಸಿದ್ದರಾಮಯ್ಯ ಅವರು, ಖರ್ಗೆ ಅವರು, ನಮ್ಮ ವಿರೋಧಿ ನಾಯಕರೆಲ್ಲ ಬಗೆಹರಿಸ್ತಾರೆ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ನಾನು ಹೋಗೋದಿಲ್ಲ. ಈ ಮಾತನ್ನು ತಮ್ಮ ಮಾಧ್ಯಮ ಟಿವಿ ಮುಖಾಂತರ ತಿಳಿಸಲಿಕ್ಕೆ ಜನರಿಗೆ ಇಷ್ಟಪಡ್ತಾ ಇದ್ದೀನಿ. ಈ ಬೆಳವಣಿಗೆ ಬೆನ್ನಲ್ಲೇ ವಿಚಲಿತರಾದಂತೆ ಕಂಡ ದಿನೇಶ್ ಗುಂಡೂರಾವ್, ಯಾರು ಬೇಕಾದ್ರೂ ಸಿಂಗಾಪುರ್, ಮುಂಬೈ, ದೆಹಲಿಗೆ ಹೋಗ್ಲಿ, ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂದ್ರು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರೆ, ಸಿಎಂ ಕುಮಾರಸ್ವಾಮಿ ರೆಸಾರ್ಟ್ಗಳು ಕೂಡ ಉಳಿಬೇಕಲ್ವಾ ಅಂತ ವ್ಯಂಗ್ಯವಾಗಿ ಆಪರೇಷನ್ ಕಮಲಕ್ಕೆ ಟೀಕೆ ಮಾಡಿದ್ರು. ಇವೆಲ್ಲ ಪದೇ ಪದೇ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು, ಯಾರು ಕೂಡ ಹೋಗೋದಿಲ್ಲ. ನಿಗಮ ಮಂಡಳಿಗಳು ನೇಮಕ ಮಾಡ್ತಾ ಇದ್ದೀವಿ, ಸಭೆ ಸಮನ್ವಯ ಸಮಿತಿ ಸಭೆ ಈಗ ತಾನೇ ಕರಿತಾ ಇದ್ದೀವಿ. ಎಲ್ಲ ತೀರ್ಮಾನಗಳಾಗಿ 10ನೇ ತಾರೀಕು ಒಳಗಡೆ ಮಂತ್ರಿಮಂಡಲದ ರಚನೆಯನ್ನು ಮಾಡ್ತೀವಿ. ಅಧಿವೇಶನಕ್ಕೂ ಮುಂಚಿತವಾಗಿ ಸಂಪುಟ ವಿಸ್ತರಣೆ ಅಂತ ಒಂದು ಆ ಥರದ ಅಭಿಪ್ರಾಯ ಇದೆ, ಮಾಡಬೇಕು ಅಂತ ಅನ್ನೋದು. 5ನೇ ತಾರೀಕು ಸಮನ್ವಯ ಸಮಿತಿನಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲನೂ ಮಂತ್ರಿಮಂಡಲ ಯಾವಾಗ ಮಾಡಬೇಕು, ದಿಲ್ಲಿಗೆ ಯಾವಾಗ ಹೋಗಬೇಕು, ಅವೆಲ್ಲ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ರೆಸಾರ್ಟ್ಗಳು ನಡೀಬೇಕಲ್ಲ, ರೆಸಾರ್ಟ್ಗಳು ನಡೀಬೇಕು, ಅದರಿಂದ ನಡೆಸಲಿಕ್ಕೆ ತೊಂದರೆ ಇಲ್ಲ. ಫೈನಲ್ ಆಪರೇಷನ್ ಸುದ್ದಿ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿಶ್ರಾಂತಿ ಹೆಸರಿನಲ್ಲಿ ಕೇರಳಕ್ಕೆ ತೆರಳಿರೋದು ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿದೆ. ತಲೆಬಿಸಿ ಮಾಡಿಕೊಂಡ ಸಿಎಂ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಫೋನ್ ಮಾಡಿ ಸಂಪುಟ ವಿಸ್ತರಣೆ ವಿಚಾರವನ್ನ ಚರ್ಚಿಸಿದ್ದಾರೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಒಟ್ಟಾರೆ ಸಂಪುಟ ವಿಸ್ತರಣೆ ಈಗ ದೊಡ್ಡ ವಿಷಯ ಅಂತೂ ಆಗಿದೆ. ನೋಡೋಣ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋದು. ಈಗ ಮೈತ್ರಿ ಸರ್ಕಾರದ ಸಚಿವರಾದ ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ನಡುವಿನ ಮುಸುಕಿನ ಗುದ್ದಾಟ ಮುಗಿಯೋದೇ ಇಲ್ಲ ಅಂತ ಅನ್ಸತ್ತೆ. ಡಿಕೆ ಶಿವಕುಮಾರ್ ಸ್ವಯಂ ಘೋಷಿತ ಪ್ರಭಾವಿ ಮುಖಂಡ ಅಂತ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ರೆ, ಆತ ಡಿಕೆಶಿ ಯಾರಾದ್ರೂ ನನ್ನ ಮೇಲೆ ಪ್ರಹಾರ ಮಾಡ್ಲಿ, ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತ, ಪಕ್ಷನಿಷ್ಠರು, ಅವರ ಬಗ್ಗೆ ಸುಳ್ಳು ಹೇಳೋದು ತಪ್ಪು ಅಂತ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಮನೆಯಲ್ಲಿ ಕಳೆದ 2 ದಿವಸ ಇಲ್ಲೇ ಇದೆ. ನಾನು ಮುಂಬೈದಲ್ಲಿ ಪ್ರಚಾರ ಮಾಡಿದ್ರೆ ನೀವೇ ವಿಚಾರ ಮಾಡ್ಕೊಳ್ಳಿ. ಒಂದು, ಹೆಚ್ಚಿಗೆ ನಾನು ಹೇಳೋದಿಲ್ಲ. ಇದನ್ನು ಕಾಂಗ್ರೆಸ್ಸಿನ ಸ್ವಯಂ ಘೋಷಿತ ಪ್ರಭಾವಿ ನಾಯಕರು ಹೆಸರು ಡ್ಯಾಮೇಜ್ ಮಾಡಲಿಕ್ಕೆ ಮಾಡತ್ತ ನನಗೆ ಅನಿಸ್ತದೆ. ನಾನು ನನ್ನ ಜಗಳದ ನಿಜ ಇತ್ತು,
ಅದನ್ನು ಸಿದ್ದರಾಮಯ್ಯ ಅವರು, ಖರ್ಗೆ ಅವರು, ನಮ್ಮ ನಾಯಕರೆಲ್ಲ ಬಗೆಹರಿಸ್ತಾರೆ. ನನ್ನ ಮೇಲೆ ಯಾರು ಬೇಕಾದ್ರೂ ಪ್ರಭಾವ ಮಾಡಲಿ, ನೀವು ಸುಮ್ಮನೆ ಮಾಧ್ಯಮದವ್ರು ಸೃಷ್ಟಿ ಮಾಡೋಕ್ಕೆ, ಈಸ್ ಮೈ ಪರ್ಸನಲ್ ಫ್ರೆಂಡ್, ಯಾಕೆ ಸುಮ್ಮನೆ ಅವ್ರನ್ನ ಪಾಪ ಅವ್ರ ಇಮೇಜ್ನ ಯಾಕೆ ಹಾಳು ಮಾಡ್ತಾ ಇದ್ದಾರೆ ನೀವು? ಈಸ್ ಎ ಲಾಯಲ್ ಕಾಂಗ್ರೆಸ್ ಮ್ಯಾನ್, ಯೂತ್ ಕಾಂಗ್ರೆಸ್ಸಿಂದ ಬೆಳೆದವರು, ಅವ್ರಂಗೆಲ್ಲ ಮಾಡೋಕ್ಕಿಲ್ಲ, ನೀವು ಸುಮ್ಮನೆ ಸೃಷ್ಟಿ ಮಾಡ್ತಾ ಇದ್ದೀರಾ. ಇನ್ನು ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಲೀಕ್ ಹಗರಣದ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಪೊಲೀಸರು ರೇಡ್ ಮಾಡಿದಾಗ ಪರೀಕ್ಷಾರ್ಥಿಗಳನ್ನ ಮಠದ ಬಿಲ್ಡಿಂಗ್ ಮೇಲಿಂದ ಹಾರಿ ಓಡಿ ಹೋಗಿರುವ ದೃಶ್ಯವನ್ನು ಕೂಡ ನೋಡಬಹುದು. ಕಟ್ಟಡದ ಮೇಲಿಂದ ಹಾರಿ ಎದ್ದು ಬಿದ್ದು ಓಡ್ತಿರೋ ಪರೀಕ್ಷಾರ್ಥಿಗಳಿಂದ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ತಿರೋ ಪೊಲೀಸ್, ಜೇಬಿನಿಂದ ದುಡ್ಡು ತೆಗೆದುಕೊಳ್ತಿರೋ ಕಿಂಗ್ ಪಿಂಗ್ ಶಿವಕುಮಾರ್, ಇವೆಲ್ಲ ಕೆಲ ದಿನಗಳ ಹಿಂದೆ ಹಾಸನದ ಕಲ್ಮಠದ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದಾಗ ಕಂಡು ಬಂದ ದೃಶ್ಯಗಳು. ಕಾನ್ಸ್ಟೇಬಲ್ ಪೇಪರ್ ಲೀಕ್ ದಂಧೆ ಮೇಲೆ ರೇಡ್ಗೆ ಹೋದಾಗ ಎಸಿಪಿ ವೇಣುಗೋಪಾಲ್ ಟೀಮ್ ನೇರವಾಗಿ ಆಂಬ್ಯುಲೆನ್ಸ್ ನನ್ನೇ ಕಲ್ಮಠದ ಆವರಣದ ಒಳಗೆ ನುಗ್ಗಿಸಿದ್ರು. ಆಗ ಪೇಪರ್ ಪಡೆದುಕೊಳ್ಳಲು ಬಂದಿದ್ದ ಪರೀಕ್ಷಾರ್ಥಿಗಳು ಮೇಲಿಂದ ಹಾರಿ ಪರಾರಿಯಾಗಲು ಯತ್ನಿಸಿದ್ರು. ಇವರಲ್ಲಿ ಇಬ್ಬರ ಕೈಕಾಲು ಮುರಿದಿವೆ. 166 ಪರೀಕ್ಷಾರ್ಥಿಗಳ ಜೊತೆ ಕಿಂಗ್ ಪಿನ್ ಶಿವಕುಮಾರ್ ಸಿಕ್ಕಿಬಿದ್ದಿದ್ದಾನೆ. ಏನ್ ಹೆಸರು? ಶಿವಕುಮಾರ್. ಯಾವೂರು? ಯಾವ್ದು ಈ ದುಡ್ಡು ಯಾವ್ದು? ಅದು ಯಾವ ಹುಡುಗರು ಕೊಟ್ಟಿದ್ದು? ಹುಡುಗರು ಕೊಟ್ಟಿದ್ರು, ನಾನು ತಂದಿಲ್ಲ. ಯಾಕೆ ಕೊಟ್ರು? ನನಗೆ ಆನ್ಸರ್ ಹೇಳ್ತೀನಿ. ಆನ್ಸರ್ ಎದ್ರ ಆನ್ಸರು? ಪೊಲೀಸ್ ಪತ್ರಿಕೆ ಆನ್ಸರ್. ಪೊಲೀಸ್ ಪತ್ರಿಕೆ. ಈ ನಡುವೆ ಕಿಂಗ್ ಪಿನ್ ಶಿವಕುಮಾರ್ ಏನೇ ಡ್ರಿಲ್ ಮಾಡಿದ್ರು ಬಾಯ್ ಬಿಡ್ತಿಲ್ಲ. ಏನೇ ಕೇಳಿದ್ರು ನಾನು ಅಂತವನಲ್ಲ, ಮಠಕ್ಕೆ ಯೋಗ ಮಾಡೋಕೆ ಬಂದಿದ್ದೆ ಅಂತಿದ್ದಾನಂತೆ. 2010ರಿಂದ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಂಡು ಬರಲಿ ಶಿವಕುಮಾರ್ರಿಂದ ಸಹಾಯ ಪಡೆದ ಬಹಳಷ್ಟು ಮಂದಿ ಇದ್ದಾರೆ ಎನ್ನಲಾಗಿದೆ. ಅವರೆಲ್ಲರ ಪೂರ್ವಾಪರ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕಿರಣ್ ಕೆಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಒಂದು ವಿಚಿತ್ರ ಮದುವೆ ನಡೆದಿದೆ ಇವತ್ತು. 3 ವರ್ಷ ಲವ್ ಮಾಡಿದ ಜೋಡಿ ಇವತ್ತು ಹಸೆಮಣೆ ಏರ್ಬೇಕಾಗಿತ್ತು. ಆದ್ರೆ ವರನಿಗೆ ಬಂದ ಆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಗೇನೆ ಫೋಟೋ ಮದುವೆಯನ್ನೇ ನಿಲ್ಲಿಸಿ ಬಿಡ್ತು. ಆಮೇಲೆ ಮದುವೆ ಪ್ರಕರಣ ಸುಖಾಂತ್ಯ ಕಂಡಿತು. ನಿನ್ನೆ ಹಾಸನದ ಸಕಲೇಶ್ಪುರ ಶೀನಪ್ಪ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಬೈಕೆರೆ ಗ್ರಾಮದ ಮಿಲಿಟರಿ ಮ್ಯಾನ್ ತಾರೇಶ್ ಹಾಗೂ ಬೇಲೂರು ತಾಲೂಕಿನ ಕುಪ್ಪಗೋಡುವಿನ ಶ್ರುತಿ ಮದುವೆ ಫಿಕ್ಸ್ ಆಗಿತ್ತು. ಕಲ್ಯಾಣ ಮಂಟಪದಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇದ್ವು. ಆದ್ರೆ ವರ ತಾರೇಶ್ ಮೊಬೈಲ್ಗೆ ಯಾರು ಅನಾಮಿಕ ಈ ಫೋಟೋವನ್ನ ಪೊಲೀಸ್ ಠಾಣೆ ಮೆಟ್ಟಲೇರಿತು. ಮದುವೆ ಮಂಟಪಕ್ಕೆ ಬಂದ ಅಭಿಲಾಷ್ ನನ್ನಿಂದ ತಾನೇ ಮದುವೆ ಮುರಿದು ಬಿದ್ದಿದ್ದು, ನಾನೇ ಮದುವೆ ಆಗ್ತೇನೆ ಅಂತ ಶ್ರುತಿಗೆ ತಾಳಿ ಕಟ್ಟಿದ್ದಾರೆ. ನಮಗೂ ಸಂಬಂಧ ನಾ ಆಫೀಸಲ್ಲಿ ವರ್ಕ್ ಮಾಡಿದರೆ ನಮ್ಮನೆಗೆ ಒಂದು 2 ಸತಿ ಬಂದಿದ್ದಾರೆ. ನಮ್ಮದು ಗೃಹ ಪ್ರವೇಶ ಇತ್ತು ಲಾಸ್ಟ್ ಏಪ್ರಿಲ್ ತಿಂಗಳು. ಯಾವ ಒಂದ್ಸತಿ ಬಂದಿದ್ರು, ಮೊನ್ನೆ ರೀಸೆಂಟಾಗಿ ಒಂದ್ಸತಿ ಬಂದಿದ್ರು. ಯಾವುದು ಇವರು ನಮ್ಮ ಅಜ್ಜಿ ನೋಡಕ್ಕೆ ಶ್ರುತಿ ಅವರು. ಅವಾಗ ಕೆಲವು ಫೋಟೋ ತೊಗೊಂಡಿದ್ರು. ನನ್ನ ಮೊಬೈಲ್, ಇವ್ರ ಮೊಬೈಲ್, ನನ್ನ ಮೊಬೈಲ್ ಅಲ್ಲ, ಸೆಲ್ಫಿ ಥರ ನಮ್ಮ ಮನೆ ಇರೋದು, ನಾನು ಇರೋದು, ನಮ್ಮ ಅಜ್ಜಿ ಇರೋದೆಲ್ಲ. ನಾನು ಇವ್ರನ್ನ ಲವ್ ಮಾಡೋಕೆ ಮದುವೆ ಆಗಬೇಕು ಅಂತಿದ್ರೆ 1 ವರ್ಷ ನನ್ನ ಜೊತೆ ಇದ್ರು. ಅವತ್ತೇ ನಾನು ಇವ್ರನ್ನ ಕರ್ಕೊಂಡು ಹೋಗ್ಬೋದಿತ್ತು. ಯಾವ ಥರ ಕರ್ಕೊಂಡು ಮದುವೆ ಆಗ್ಬೋದಿತ್ತು. ಈ ಥರ ಮದುವೆ ದಿನವಾಗಿ ಅವ್ರ ಮದುವೆ ನಿಲ್ಲಿಸಿ ನಾನು ಇವ್ರನ್ನ ಆ ಥರ ಸಿಚುವೇಶನ್ ಮದುವೆ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ಒಬ್ಬನೇ ಮಗ. ನಮ್ಮಲ್ಲೂ ಈ ನೋಡಿ ತುಂಬಾ ಬೇಜಾರಾಗಿದೆ. ಮನೆಯವರೆಲ್ಲರೂ ತುಂಬಾ ಬೇಜಾರಾಗಿದ್ದಾರೆ. ಆದ್ರೆ ಶ್ರುತಿ ಮತ್ತು ಅಭಿಲಾಷ್ ಮೊದಲೇ ಲವ್ ಮಾಡ್ತಾ ಇದ್ರು. ಅದಕ್ಕೆ ಪ್ಲಾನ್ ಮಾಡಿ ಈಗ ಮದುವೆ ಆಗಿದ್ದಾರೆ ಅಂತ ತಾರೇಶ್ ಮನೆಯವರು ಆರೋಪಿಸಿದ್ದಾರೆ. ಆದ್ರೆ ತಾರೇಶ್ ಬೇರೆ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದ ಅನ್ಸುತ್ತೆ. ಅದಕ್ಕೆ ಇಷ್ಟವಿಲ್ಲದೆ ಮದುವೆ ಮಂಟಪದಿಂದ ಓಡಿ ಹೋಗಿದ್ದಾನೆ ಅಂತ ಶ್ರುತಿ ಆರೋಪ ಮಾಡಿದ್ದಾರೆ. ತಾರೇಶ್ ಅವರು ಇದಕ್ಕೆ ಚೌಟ್ರಿಗೆ ಬಂದಿರಲಿಲ್ಲ. ಈ ತರ ಅಂತ ಎಲ್ಲ ಮಾತಾಡ್ತಿದ್ರು. ಫೋಟೋಸ್ ಎಲ್ಲ ಕಳಿಸಿದಾರಂತೆ. ಏನ್ ಮಾಡ್ತೀಯಾ ಹಂಗೆ ಅಂತೆಲ್ಲ ಕೇಳಿದ್ರು. ರಿಲೇಷನ್ ಅಲ್ಲ. ನಂದೇನು ತಪ್ಪಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಬೇಕಂದ್ರೆ ಸ್ಟೇಷನಿಗೆ ಹೋದ್ವಿ. ಸ್ಟೇಷನಲ್ಲಿ ಹೋಗಿ ಮಾತಾಡ್ತಿದ್ವಿ. ಕ್ಲಾರಿಫೈ ಆಯಿತು, ಎಲ್ಲ ಆಯಿತು. ಅವರು ನಾನು ಹೇಳೋಕಿನ ಮುಂಚೆ ನನಗೆ ಅವ್ರ ಮದುವೆ ಆಗೋಕೆ ಇದ್ದಿದ್ದು. ಅವ್ರು ನನಗಿಂತ ಫಸ್ಟ್ ನಾನು ಮದುವೆ ಆಗಲ್ಲ ಅಂತ ರೈಟಿಂಗಲ್ಲಿ ಬರ್ಕೊಟ್ರು ಅವ್ರಿಗೆ, ಲೆಟರಲ್ಲಿ, ಅಲ್ಲಿ ಪೊಲೀಸ್ನವರಿಗೆ. ಒಟ್ನಲ್ಲಿ ಮದುವೆ ಮುರಿದು ಬಿದ್ರು. ಅದೇ ಮಂಟಪದಲ್ಲಿ ತನ್ನ ಬಾಸ್ ಜೊತೆಯೇ ಶ್ರುತಿ ಮದುವೆಯಾಗಿದೆ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಇವತ್ತು ಕನ್ನಡ ಚಿತ್ರರಂಗ ಅಂಬರೀಶ್ ಅಗಲಿಕೆಗೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ಬೆಂಗಳೂರಿನ ವಸಂತನಗರದಲ್ಲಿರೋ ಅಂಬೇಡ್ಕರ್ ಭವನದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಚಿತ್ರರಂಗದ ಗಣ್ಯರು, ಕಲಾವಿದರು, ತಂತ್ರಜ್ಞರು ಬಂದು ರೆಬಲ್ ಸ್ಟಾರ್ ಸ್ಮರಣೆ ಮಾಡಿದರು. ಅಂಬಿ ಜೀವನ ಸಾಗಿ ಬಂದ ನೆನಪುಗಳ ಸ್ಮರಣಾರ್ಥ ಅವರ ಭಾವಚಿತ್ರಗಳನ್ನು ಇಡಲಾಗಿತ್ತು. ನಾನು ನೋಡಿರುವಂತ ನನ್ನ ಅಂಬರೀಶ್ ಅವರು ಒಳ್ಳೆ ಮಗನಾಗಿದ್ರು, ಒಳ್ಳೆ ಸಹೋದರನಾಗಿದ್ರು,
ಒಳ್ಳೆ ಗಂಡನಾಗಿದ್ರು, ಒಳ್ಳೆ ತಂದೆಯಾಗಿದ್ರು, ಒಳ್ಳೆ ಸ್ನೇಹಿತನಾಗಿದ್ರು. ಒಂದು ನನ್ನ ಸಣ್ಣ ವಯಸ್ಸಲ್ಲಿ ನಡೆದಿರೋ ಒಂದು ಸ್ಟೋರಿ ಇದು. ನಮ್ಮಮ್ಮನ ನನ್ನ ಸಿಂಗಪೂರು ಕರ್ಕೊಂಡು ಹೋಗಿದ್ರು. ಬೆಳಗ್ಗೆನೆ ಎದ್ದೋಗಿ ನಾನು ಅಪ್ಪ ಎದ್ದೇಳಕ್ಕೆ ಮುಂಚೆ ಟಿವಿ ಮೇಲೆ ಗಾನ್ ಶಾಪಿಂಗ್ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂತ ಬರ್ದು ಹೊಂಟೋಗ್ಬಿಟ್ರು. ಕಂಡ್ಬಿಟ್ಟು ನೋಡ್ತೀನಿ, ಚಿಕ್ಕ ಮಗು, ನಾನು ಅಮ್ಮನ ಹುಡುಕ್ತಾ ಇದ್ದೀನಿ, ಅಮ್ಮ ಕಾಣ್ತಿಲ್ಲ. ರೈಟಿಗೆ ತಿರುಗ್ತೀನಿ, ನಮ್ಮ ಅಪ್ಪ ಕೂತವ್ರೆ, ಅವರು ಎದ್ದು ಕೂತವ್ರೆ, ಮಗುನ ನೋಡ್ತಾರೆ. ಯಾಕೋ ಮಗನೇ ಅಂದರು. ಹಲ್ಲುಜ್ಬೇಕು ಅಂದರು. ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಡೋರಲ್ಲ. ಆಯ್ತು ಬಾ ಅಂತ ಹಲ್ಲುಜ್ಸಿದ್ರು. ಅಷ್ಟೇ ತಾನೇ ಅಂದರು. ಹ್ಞೂ ಅಷ್ಟೇ. ತಿರ್ಗಾ ಅತ್ತೆ, ಯಾಕೋ ಮಗನೇ ಅಂದರು. ಹಿಂಗೆ ತೋರಿಸ್ದೆ. ಕೊನೆಗೂ ಈಗ ಅಪ್ಪನಿಗೆ ಎಷ್ಟು ಇರಿಟೇಟ್ ಆಗಿ ಒಂದು ಕೈಲಿ ಹಿಂಗೆ ಎತ್ತಿ ಬೇಸನಲ್ಲಿ ನಿಲ್ಲಿಸ್ಬಿಟ್ಟು ಮಾಡ್ಕೋ ಅಂದ್ಬಿಟ್ರೆ. ಸ್ನೇಹ ಅಂದರೆ ಏನು ಅಂತಕ್ಕಂಥದ್ದನ್ನ ಇವತ್ತು ಕಲಿತಂಥದ್ದು ಅಂಬರೀಷ್ ಅವ್ರನ್ನ ನಾನು ಹತ್ತರಿಂದ ಅವ್ರ ಜೊತೆಯ ಒಂದು ಒಡನಾಟದಲ್ಲಿ ಇದ್ದಾಗ ಅಂತಕ್ಕಂಥದ್ದನ್ನ ಏನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಆಮೇಲೆ ಆ ಫಿಲ್ಮ್ ಸಿಟಿಗೆ ಅಂಬರೀಷ್ ಹೆಸರನ್ನೇ ಇಡಿ. ಬಹಳ ತುಂಬಾ ಆಸೆ ಪಟ್ಟಿದ್ದು ತನ್ನ ಮಗನ ಸಿನಿಮಾನ ನೋಡಬೇಕು ಅಂತ. ನಾನು ಎಲ್ಲ ಕನ್ನಡಿಗರಿಗೂ ಒಂದು ವಿನಂತಿ ಮಾಡ್ತೀನಿ, ನೀವು ನಿಜವಾಗ್ಲೂ ಅಂಬರೀಷ್ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಅವರ ಅಪ್ಪನ ಜಾಗಕ್ಕೆ ಇವನ್ನ ಕೂರಿಸ್ಬೇಕು, ಇವನ ಸಿನಿಮಾವನ್ನ ಕೂರಿಸ್ಬೇಕು. ಅವರ ಅಪ್ಪನಂತೆ ಈತನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಹೆಂಗೆ ಅಪ್ಪಾಜಿನ ಈ ವ್ರತ ಏನ್ ಮಾಡ್ತಿದ್ರು ಅದನ್ನೇ ಬದಲಾಯಿಸ್ಬಿಟ್ಟಿದ್ರು. ನಮ್ಗೆಲ್ಲ ಖುಷಿ ಆಗೋದು, ಯಾಕಂದ್ರೆ ನಮಗೂ ಅದು ಅವಕಾಶ ಸಿಗೋದು, ನಾವು ನಾನ್ ವೆಜ್ ತಿನ್ಬೋದು ಎಲ್ಲ ದಿನಾನು ಅಂತ. ಸೊ ಆ ಥರ ಒಂದು ಫ್ರೆಂಡ್ಶಿಪ್ ಅವ್ರದ್ದು. ಅವನ್ನ ನೆನೆಸ್ಕೊಳ್ಳೋಕೆ ಒಂದು ಅವಕಾಶ. ಇವತ್ತೇನು ಎಲ್ಲ ನೆನಪೇ ಇರುತ್ತೆ, ಕೂತ್ರು ಎದ್ರು ನಿಂತರು ಮಲಗಿದ್ರು ಅವನ ನೆನಪೇ ಇರುತ್ತೆ. ಸರ್, ನಾನು ಹೇಳ್ತೀನಿ, ಮೊದಲನೇದು ಒಂದು ಅನ್ನ ನನ್ನ ಮನೇಲಿ ಊಟ ಮಾಡಿದ ಜೀವನ ಪರ್ಯಂತ ಮಿನಿಸ್ಟರ್ ಆದಾಗ್ಲೂ ಕೂಡ ಎಲ್ಲರ ಮುಂದೆ ಹೇಳ್ತು, ಏಯ್ ಅವಳ ಮನೇಲಿ ಮುಂಟಿದ್ದೆ ಕಣಯ್ಯ, ನೀನು ಫಸ್ಟ್ ಕ್ಲಾಸ ಮಾಡ್ತಾಳೆ ಕಣಯ್ಯ, ಅವಳು ಫಸ್ಟ್ ಕ್ಲಾಸ ಮಾಡ್ತಾಳೆ. ಮುಂದಿನ ಸುದ್ದಿ ನೋಡೋದಾದ್ರೆ, ಮಂಡ್ಯದ ಕೆಆರ್ಪೇಟೆಯಲ್ಲಿ 6 ವರ್ಷದ ಬಾಲಕ ಸಮರ್ಥ್ ಎಂಬ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ತೀವ್ರವಾಗಿ ಗಾಯಗೊಂಡ ಬಾಲಕನಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಆಮೇಲೆ ಮೈಸೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಇದೇ ಊರಲ್ಲಿ ಕೆಲ ದಿನದ ಹಿಂದೆ ವ್ಯಕ್ತಿಯೊಬ್ಬರು ಬೀದಿ ನಾಯಿಗಳ ಹಾವಳಿಗೆ ಬಲಿಯಾಗಿದ್ರು. ಆಮೇಲೆ ನಮ್ಮ ಅಕ್ಕ ಓಡಿಸಿದ್ರು. ಸುಮ್ಮನೆ ಕಚ್ತಲ್ಲ, ನೀವೇನಾದ್ರು ಗಲಾಟೆ ಮಾಡ್ದವ? ನಾನೇನು ಗಲಾಟೆ ಮಾಡಿಲ್ಲ, ನನ್ನ ಈ ಕಡೆ ತಿರ್ಗಕ್ಕೆ ಹೋದೆ, ಅದು ಕಚ್ಚಿತ್ತು. ಏನ್ ಮಾಡ್ತು? ಇಲ್ಲೆಲ್ಲ ಕಚ್ಚಿತ್ತು. ಆಮೇಲೆ ನಮ್ಮ ಅಕ್ಕ ಓಡಿಸಿದ್ರು. ಸುಮ್ಮನೆ ಕಚ್ತಲ್ಲ, ನೀವೇನಾದ್ರು ಗಲಾಟೆ ಮಾಡ್ದವ? ನಾನೇನು ಗಲಾಟೆ ಮಾಡಿಲ್ಲ, ನನ್ನ ಈ ಕಡೆ ತಿರ್ಗಕ್ಕೆ ಹೋದೆ, ಅದು ಕಚ್ಚಿತ್ತು. ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರ ತವರು ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಲಂಚಾವತಾರ ಜೋರಾಗಿದೆ. ಹೆರಿಗೆ ವಿಭಾಗದಲ್ಲಿ ಕಾಸು ಕೊಟ್ಟರೆ ಮಾತ್ರ ಹೆರಿಗೆ ಮಾಡಿಸುತ್ತಾರೆ. ಗರ್ಭಿಣಿಯರ ಪೋಷಕರಿಂದ ನರ್ಸ್ಗಳು ಹಣ ವಸೂಲಿ ಮಾಡ್ತಿದ್ದಾರೆ. ಹಣ ಕೊಡದಿದ್ರೆ ಹೆರಿಗೆನೇ ಮಾಡಿಸಲ್ಲ. ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೈಸೂರಿನ ಬೋಗಾದಿ ಬಡಾವಣೆಯ ಶ್ರೀದೇವಿ ನರ್ಸಿಂಗ್ ಹೋಂನಲ್ಲಿ ಅಪರೂಪದ ಆಪರೇಷನ್ ನಡೆದಿದೆ. 45 ವರ್ಷದ ಮಹಿಳೆಯೊಬ್ಬರ ಹೊಟ್ಟೆಯಲ್ಲಿದ್ದ 12 ಕೆಜಿ ಗೆಡ್ಡೆಯನ್ನ ತೆಗೆಯುವ ಮೂಲಕ ಡಾಕ್ಟರ್ ಬಿಡಿ ದೇವರಾಜ್ ನೇತೃತ್ವದ ವೈದ್ಯರ ತಂಡ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ಇತ್ತೀಚಿನ ವರ್ಷಗಳಲ್ಲೇ ಅತಿ ದೊಡ್ಡ ಗೆಡ್ಡೆ ತೆಗೆದ ಹೆಗ್ಗಳಿಕೆ ಇವರದ್ದಾಗಿದೆ. ರೋಗಿಗಳನ್ನ ಕರೆತರೋದಕ್ಕೆ ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿಗಳು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಕಮಿಷನ್ ಕೊಡ್ತಿವೆ. ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇವೆ ಅಂತ ನಿಮ್ಮ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಟೀಮ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ವರದಿಗೆ ಎಚ್ಚೆತ್ತ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಜೀವಿಕೆ ಕಂಪನಿಗೆ ಶಾಕ್ ಕೊಟ್ಟಿದ್ದು ಹೊಸ ಟೆಂಡರ್ ಕರೆಯಲು ನಿರ್ಧಾರವನ್ನ ಮಾಡಿದ್ದಾರೆ. ವ್ಯವಸ್ಥೆಯಲ್ಲಿ ಕೂಡ ಈಗ ಜೀವಿಕೆನಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಪುನರ್ ಪರಿಶೀಲನೆ ಮಾಡಿ ಪುನಃ ಟೆಂಡರ್ ಕರಿಬೇಕು, ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕು ಅಂತೇಳಿ
ಅದರ ಮೇಲೆ ಹಿಡಿತ ಸಾಧಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಈಗಾಗಲೇ ಟೆಂಡರ್ ಮುಕ್ತಾಯಗೊಳಿಸಿ ಪುನರ್ ಟೆಂಡರ್ ಕಾಲ್ ಫಾರ್ ಮಾಡಬೇಕಂತಕ್ಕಂಥ ಹಂತದಲ್ಲಿ ಇನ್ನು 3 ರಿಂದ 6 ತಿಂಗಳವರೆಗೆ ಎಕ್ಸ್ಟೆನ್ಷನ್ ಕೊಟ್ಟು ಪುನಃ ಕರಿಬೇಕಂತಕ್ಕಂಥ ಒಂದು ನಿರ್ಣಯ. ಒಟ್ಟಾರೆ ಸರ್ಕಾರ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಲಿ, ಆರೋಗ್ಯದ ವಿಚಾರದಲ್ಲಿ ಎಲ್ಲೂ ಕೂಡ ವ್ಯವಹಾರ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಇನ್ನು ಮಂಡ್ಯದಲ್ಲಿ ನಾಲೆಗೆ ಬಸ್ ಬಿದ್ದು 30 ಜನ ಮೃತಪಟ್ಟ ದುರಂತ ನಿಮ್ಮ ಕಣ್ಮುಂದೆ ಇದೆ. ಈ ತರದ ಡಕೋಟಾ ಬಸ್ಗಳು ಎಲ್ಲಾ ಕಡೆ ಇವೆ. ಅದರಲ್ಲಿ ಚಾಮರಾಜನಗರದ ಬಸ್ಗಳ ಕಥೆ ನೋಡಿ. ಇದು ಮಂಡ್ಯದ ಡಕೋಟಾ ಬಸ್ ನಾಲಿಗೆ ಬಿದ್ದು ಸಂಭವಿಸಿದ್ದ ದುರಂತ. ಇನ್ನು ಚಾಮರಾಜನಗರ ಜಿಲ್ಲೆ ಕಡೆ ನೋಡೋದಾದ್ರೆ ಜಿಲ್ಲೆಯಲ್ಲಿ 150 ರಿಂದ 160 ಖಾಸಗಿ ಬಸ್ ಓಡಾಡ್ತವೆ. ಕೊಳ್ಳೇಗಾಲ, ಹನೂರು, ಯಳಂದೂರು, ಗುಂಡ್ಲುಪೇಟೆ ಎಲ್ಲ ಕಡೆ ಖಾಸಗಿ ಡಕೋಟಾ ಬಸ್ಗಳಿವೆ. ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ 20 ರಿಂದ 25 ವರ್ಷಗಳಷ್ಟು ಹಳೆಯದಾದ ಬಸ್ಗಳು ಓಡಾಡ್ತಾ ಇವೆ. ಎಲ್ಲ ಕಡೆ ತುಕ್ಕು ಹಿಡಿದಿವೆ. 150ರಲ್ಲಿ 40% ಬಸ್ಗಳು ಡಕೋಟಾ ಆಗಿವೆ. ಗುಜರಿ ಸೇರಬೇಕಾದ ಬಸ್ಗಳು ಜನರನ್ನ ಹೊತ್ತು ಯಮಪುರಿಗೆ ಹೋದಂತಾಗ್ತಾ ಇದೆ. ಸಾರಿಗೆ ಅಧಿಕಾರಿಗಳು ಕೂಡ ಲಂಚಕ್ಕಾಗಿ ಎಫ್ಸಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಆರೋಪವಿದೆ. 100% ಬಸ್ಗಳು ಎಲ್ಲ ಡಕೋಟಾ ಬಸ್ಗಳೇ. ಇದನ್ನ ಸರ್ಕಾರ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. 2008ರಿಂದ ಮಾತ್ರ ರಿನ್ಯೂವಲ್ ಮಾಡಬೇಕು ಅಂತ ಪರ್ಮಿಟ್ಗಳಂತ ಹೇಳಿತ್ತು. ಹಿಂದೆ ಈಗ RTO ಅಧಿಕಾರಿಗಳು ತಮ್ಮ ಹಣದ ಆಮಿಷಕ್ಕೋಸ್ಕರ ಬಸ್ಗಳನ್ನ ಈ 96, 97 ಈ ಸಾಲಿನ ಬಸ್ಗಳನ್ನ ಎಲ್ಲ ಎಫ್ಸಿ ಮಾಡಿ ರೂಟ್ ಬಿಡ್ತಾರೆ. ಅದರಲ್ಲಿ ಅಪಘಾತಗಳು ಜಾಸ್ತಿ ಆಯ್ತವೆ. ಸಾವಿರಾರು ಜನ ಮೊನ್ನೆ ಮಂಡ್ಯದಲ್ಲಿ ನಡೀತು ಇನ್ಸಿಡೆಂಟು. ಚಾಮರಾಜನಗರ ಆ ಘಟನೆ ಆಗಬಾರ್ದು ಅಂತ ನಾವು ಎಚ್ಚೆತ್ತು ನಾವು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಆದ್ರೆ ಡಕೋಟಾ ಬಸ್ಗಳ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ. ಸೂಕ್ತ ತಪಾಸಣೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು, ಜಿಲ್ಲಾಧಿಕಾರಿ ಹೇಳ್ತಾರೆ. ಮಂಡ್ಯದ ಒಂದು ದುರ್ಘಟನೆಯಿಂದ ಎಲ್ಲ ಕಡೆನೂ ಅಷ್ಟೇ ಇಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಅಷ್ಟೇ ಇಲ್ಲಿ ಏನೇನು ಫಿಟ್ನೆಸ್ ಸರ್ಟಿಫಿಕೇಟು ಈಗಾಗಲೇ RTOದಿಂದ ನೀಡಲಾಗಿದೆಯೋ ಅದನ್ನೆಲ್ಲ ಪರಿಶೀಲಿಸಿ ಅಂತ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ನಮಗೂ ಬಂದಿದೆ ಇಲ್ಲಿ. ಅದರಲ್ಲಿ ಏನೇನು ಈ ಥರದ್ದು ಸಮಸ್ಯೆಗಳಿದೆಯೋ ಅದನ್ನು ನಾನು ಕೂಡಲೇ ಅದನ್ನು ಚರ್ಚಿಸಿ ಇತ್ಯರ್ಥಪಡಿಸಲು ಕ್ರಮ ವಹಿಸ್ತೇನೆ. ಈ ಥರದ್ದೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ನಾವು ಡೆಫಿನೆಟ್ಲಿ ಇಲ್ಲಿ ಸರ್ಕಾರಕ್ಕೂ ಅಷ್ಟೇ ಇಲ್ಲಿ ಯಾರು ಇದಕ್ಕೆ ಹೊಣೆಗಾರರಾಗಿರ್ತಾರೋ ಅವ್ರ ಮೇಲೆ ಇಲಾಖಾ ಕ್ರಮ ತಗೊಳ್ಬೇಕು ಅಂತಾನು ಶಿಫಾರಸು ಮಾಡ್ತೀವಿ. ಇದು ಚಾಮರಾಜನಗರ ಜಿಲ್ಲೆಯ ಸ್ಯಾಂಪಲ್ ಅಷ್ಟೇ. ಲಂಚಬಾಕ ಸಾರಿಗೆ ಅಧಿಕಾರಿಗಳನ್ನ ಮನೆಗೆ ಕಳಿಸೋ ತನಕ ಜನರ ಪ್ರಾಣಕ್ಕೆ ಅಪಾಯ ತಪ್ಪಿದ್ದಲ್ಲ. SM ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಮರಳಿನ ಅಭಾವ ಇದೆ. ಪರ್ಮಿಟ್ ಇದ್ರೂ ಪೊಲೀಸರು ಮರಳು ಸಾಗಣೆ ಮಾಡೋರಿಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇವತ್ತು ಮರಳು ತರ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ತಡೆದು ಮೊಬೈಲ್ ಪರ್ಮಿಟ್ ಕಸಿದುಕೊಂಡ್ರು ಅಂತ ಹೊನ್ನಾಳಿಯ ಬಿಜೆಪಿ ಶಾಸಕ ರೇಣುಕಾಚಾರ್ಯ ರೊಚ್ಚಿಗೆದ್ದು ಇನ್ಸ್ಪೆಕ್ಟರ್ಗೆ ಫೋನ್ನಲ್ಲೇ ದಬಾಯಿಸಿದ್ದಾರೆ. ಸುದ್ದಿ ನೋಡೋದಾದ್ರೆ ಬಳ್ಳಾರಿಯ ಕೊಟ್ಟೂರಲ್ಲಿ ಕೊಟ್ಟೂರೇಶ್ವರ ಸ್ವಾಮಿಗೆ ಭಕ್ತರು ಬಿಟ್ಟ ಹರಕೆಯ ಗೂಳಿ ಸಿಟ್ಟಿಗೆದ್ದು ಜನರ ಮೇಲೆ ದಾಳಿ ಮಾಡಿದೆ. ಬೆಳಗ್ಗೆಯಿಂದ ಕಂಡವರಿಗೆ ತಿಳಿದಿದೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಮಹಿಳೆಯನ್ನ ಕೊಂಬಿನಿಂದ ಮೇಲಕ್ಕೆ ತೂರಿದೆ. ಅದೃಷ್ಟವಶಾತ್ ಮಹಿಳೆಗೆ ಯಾವುದೇ ಅಪಾಯ ಆಗಿಲ್ಲ. ಪಶುವೈದ್ಯರು ಗೂಳಿಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಗೂಳಿಯನ್ನ ಅನಂತರ ಶಾಂತಗೊಳಿಸಿದ್ರು. ಸೀರೆ ಜೋಕಾಲಿಯಲ್ಲಿ ತೂಗುಯ್ಯಾಲೆ ಆಡಲು ಹೋದ 13 ವರ್ಷದ ಬಾಲಕಿ ಮೃತಪಟ್ಟ ಘಟನೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದಲ್ಲಿ ನಡೆದಿದೆ. ಮೃತರ ಹೆಸರು ಪರ್ವಿನ್ ಬೇಗಂ ಅಂತ. ನಿನ್ನೆ ರಾತ್ರಿ ಊಟ ಮಾಡುವ ಮುನ್ನ ಮನೆಯಲ್ಲೇ ಜಂತಿಗೆ ಅಳವಡಿಸಿದ ಸೀರೆಯಲ್ಲಿ ತೂಗುಯ್ಯಾಲೆ ಆಡೋದಕ್ಕೆ ಹೋಗಿದ್ದಾರೆ. ಕುತ್ತಿಗೆಗೆ ಸೀರೆ ಸುತ್ತಕೊಂಡು ಆಡುವಾಗ ರಿವರ್ಸ್ ಆಗಿ ಸೀರೆ ತಿರುಗಿ ಬಾಲಕಿ ಮೃತಪಟ್ಟಿದ್ದಾಳೆ ಎನ್ನಲಾಗಿದೆ. ಮೊದಲೇ ಗಂಡನನ್ನ ಕಳೆದುಕೊಂಡಿದ್ದ ಅಮ್ಮನಿಗೆ ಈಗ ಬರಸಿಡಿಲು ಬಡಿದಂತಾಗಿದೆ. ಇಲ್ಲೊಂದು ಬಲು ಅಪರೂಪದ ಅಷ್ಟೇ ಮುದ್ದಾದ ಮಗುವನ್ನ ತೋರಿಸ್ತೇವೆ. ಅವಧಿಗಿಂತ 20 ದಿನ ಮೊದಲೇ ಜನಿಸಿದ್ರು ಕೂಡ ಆ ಮಗುವಿನ ಬುದ್ಧಿ ಚುರುಕಾಗಿದೆ. ಯಾವ ರೀತಿಯಾಗಿ ಮಗು ಆಡತ್ತೆ ಗೊತ್ತಾ? ನೋಡ್ಕೊಂಡ್ ಬನ್ನಿ. ಈ ಮುದ್ದಾದ ಮಗುವನ್ನೊಮ್ಮೆ ನೋಡಿ. ಅಪ್ಪ ಅಮ್ಮ ಹೇಳ್ದಂತೆ ಹೇಗೆ ತನ್ನ ತಲೆ ಮತ್ತು ಕಾಲನ್ನ ಮೇಲಕ್ಕೆತ್ತೋ ಪ್ರಯತ್ನ ಮಾಡುತ್ತೆ ಅಂತ.
ವೆರಿ ಗುಡ್. ಅಂದ್ಹಾಗೆ ಈ ಕಂದಮ್ಮನ ಹೆಸರು ಕಾಯಿರಾ, 5.5 ತಿಂಗಳ ಕೂಸು. ವಿಜಯಪುರದ ಡಾಕ್ಟರ್ ರಾಹುಲ್ ತಂಗ ಮತ್ತು ಡಾಕ್ಟರ್ ಪುಷ್ಪಾ ತಂಗ ಅವರ 3ನೇ ಮಗು. ಈ ದಂಪತಿಗೆ ಮೊದಲನೇ 2 ಅವಳಿ ಜವಳಿ ಮಕ್ಕಳಿದ್ದಾರೆ. ಇಬ್ರಿಗೂ 7 ವರ್ಷ. ಈ ಕಾಯಿರಾಗೆ 5.5 ತಿಂಗಳು. ಮನೆಯವರ ಧ್ವನಿ ಕೇಳಿದ್ರೆ ಸಾಕು, ಪುಟಾಣಿ ಹಾಸಿಗೆಯಿಂದ ಮೇಲೇಳೋ ಪ್ರಯತ್ನ ಮಾಡ್ತಾಳೆ. ಕ್ರಂಚ್. ಎಸ್. 1 2 3 4. ಈ ವೈದ್ಯ ದಂಪತಿ ಕಾಯ್ರಾಳನ್ನ ಭವಿಷ್ಯದಲ್ಲಿ ಜಿಮ್ನಾಸ್ಟಿಕ್ ಪಟು ಇಲ್ವೇ ಬೇರೆ ಕ್ರೀಡಾಪಟುವನ್ನಾಗಿ ಮಾಡೋ ಆಸೆಯಲ್ಲಿದ್ದಾರೆ. ಈ ಕಾಯ್ರಾ ದೇಶದ ಕೀರ್ತಿ ಪತಾಕೆ ಹಾರಿಸ್ಲಿ ಅಂತ ನಾವು ಹಾರೈಸೋಣ. ಕ್ರಂಚ್. ಎಸ್. 1 2 3 4. ಕ್ಯಾಮರಾಮನ್ ಸುನಿಲ್ ಜೊತೆ ಮಹೇಶ್ ವಿ ಶಟಗಾರ, ನ್ಯೂಸ್ 18 ಕನ್ನಡ, ವಿಜಯಪುರ. ಇದು ಇವತ್ತಿನ ಕನ್ನಡ ನಾಡಿ. ಈಗ ಮರಣ ಮಾರುತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.